ಇದು ಲಕ್ಷ್ಮಿ ಕೂರಿಸೋದು ಸ್ಟೆಪ್ ಬೈ ಸ್ಟೆಪ್ ಸ್ಟ್ಯಾಂಡ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಮಾರ್ಕೆಟ್ಗೆ ಹೋದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾರು ಲಕ್ಷ್ಮಿನ ಕೂರಿಸ್ಬೇಕು ಅಂತಿರ್ತೀರ ಅವರಿಗೆ ಇಲ್ಲಿ ಮಾರ್ಕೆಟಲ್ಲಿ ಅದು ಕೂಡ ಸಿಗುತ್ತೆ. ಅವೆನ್ಯೂ ರೋಡಲ್ಲಿ ನಿನ್ನೆಂತೂ ತುಂಬಾ ಕ್ರೌಡ್ ಇತ್ತು, ಓಡಾಡೋದಕ್ಕೇ ತುಂಬ ಕಷ್ಟ ಆಗ್ತಿತ್ತು, ಅಷ್ಟು ಕ್ರೌಡ್ ಇದ್ದಾರೆ. ನೀವು ಕೂಡ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಹೇಳಿಬಿಟ್ಟು. ನಾವು ಕೂಡ ನಮ್ಮ ಶಾಪಿಂಗ್ ಅಂತ ಹೋಗಿ ಎಲ್ಲ ನಿನ್ನೆ ಸಂಜೆ ಆಗಿಬಿಡ್ತು. ಅಲ್ಲೇ ಅಷ್ಟೊಂದು ಕ್ರೌಡು, ನುಗ್ಗಲು ಅಷ್ಟೊಂದಿತ್ತು. ಹೊಸದಾಗಿ ಎಷ್ಟೊಂದು ಪ್ರಾಡಕ್ಟ್ ಬಂದಿದೆ ಲಕ್ಷ್ಮಿ ಡೆಕೋರೇಷನ್ ಮಾಡೋದಕ್ಕೆ. ಅಂದರೆ ಸೀರೆ ಕೂಡ ಉಡಿಸೋದಕ್ಕೆ ಕಬ್ಬಿಣದ ಸ್ಟ್ಯಾಂಡ್ಗಳು ಕೂಡ ಬಂದಿದೆ. ಎಷ್ಟೊಂದು ತುಂಬಾ ಚೆನ್ನಾಗಿದೆ. ಹೊಸ ಐಡಿಯಾಗಳು ಸಿಗುತ್ತೆ ನಿಮಗೆ ಅಲ್ಲಿ ಹೋದರೆ. ಸ್ಯಾರೀಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಪ್ಲೇಟ್ಸ್ ನೋಡ್ತಾ ಇರ್ಬೋದು ನೀವು, ಈ ಥರ ಚಿಕ್ಕದು ಏನು ಸ್ಟೂಲ್ಗಳು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಡೆಕೋರೇಷನ್ ಐಟಮ್ಗಳೆಲ್ಲ ತುಂಬಾ ಇದೆ ಇಲ್ಲಿ. ಇದಂತೂ ಜಾಸ್ತಿ ತುಂಬಾ ಇಷ್ಟ ಆಯಿತು. ನಾನು ಕೂಡ ಒಂದು ತೊಗೊಂಡು ಬಂದಿದ್ದೀನಿ, ಅದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ಬಾಳೆಕಾಂಡ ಇಡೋದಕ್ಕೆ ಎಷ್ಟಿದು ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ತಿದೆ. ಸೀರೆಗಳು ತೊಗೊಳ್ಳೋಣ ಅಂದ್ಬಿಟ್ಟು ನಾವು ನೆಕ್ಸ್ಟು ಇಲ್ಲಿ ಮಂಜುನಾಥ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಇದೆ. ನಿಮಗೆ ಫಸ್ಟು ಏನು ಸುದರ್ಶನ್ ಸಿಲ್ಕ್ ಎಲ್ಲ ಹೋಗ್ತೀವಲ್ಲ ಅದೇ ರೋಡಲ್ಲಿ ಫಸ್ಟು ಶಾಪ್ ಬಂದು ಮಂಜುನಾಥ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸು. ಅದ್ರ ಪಕ್ಕ ಮಹಾಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಇದೆ. ಅದ್ರ ಪಕ್ಕ ಇರೋದು ಮಂಜುನಾಥ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ನಾನು ಬೈ ಮಾಡಿದ್ದು 2D 3D ಎಲ್ಲ ಥರದ್ದು ಮೈಸೂರು ಸಿಲ್ಕ್ ಸ್ಯಾರಿ ಏನು ಬರುತ್ತೆ ಅದರದ್ದು ಸೆಮಿ ಸಿಲ್ಕ್ ಸ್ಯಾರೀಸ್ ಕೂಡ ಇಲ್ಲೇ ಸಿಗುತ್ತೆ. ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸು ನಾವು ಕೂಡ ತೊಗೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ, ತುಂಬ ಕಡಿಮೆ ಕೂಡ ಹಾಕ್ಕೊಡ್ತಾರೆ ನಿಮಗೆ. ಅಲ್ಲಿ 1000 ರುಪೀಸಿಂದನೂ ಸಿಗುತ್ತೆ ಮಂಜುನಾಥ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ನಲ್ಲಿ. ನನಗೆ ಯಾವಾಗ ಹೋದರೂ ಇಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ನಿಮ್ಗೆ ಯಾವ ಥರ ಸ್ಯಾರೀಸ್ ಬೇಕು, ಯಾವ ಥರ ಕಲರ್ಸ್ ಬೇಕು ಎಲ್ಲ ಕೂಡ ಈ ಶಾಪಲ್ಲಿ ಸಿಗುತ್ತೆ. ಒಂದ್ಸಲ ವಿಸಿಟ್ ಮಾಡಿ ನೋಡಿ ನಿಮಗೆ ಬೇಕು ಅಂತ ಹೇಳಿದ್ರೆ. ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡು ಬಂದಿರೋದು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ತೊಗೊಂಡು ಬಂದಿದ್ದೀನಿ ಅಂತ. ನಿನ್ನೆ ಹಬ್ಬ ಹೂ ಮಾರ್ಕೆಟಲ್ಲಿ ಮತ್ತು ಫ್ರೂಟ್ಸ್ ಮಾರ್ಕೆಟಲ್ಲಿ ಎಷ್ಟು ಕೇರ್ಫುಲ್ಲಾಗಿ ಓಡಾಡಬೇಕು ಅಂದರೆ ಅಷ್ಟು ಕೇರ್ಫುಲ್ಲಾಗಿ ಓಡಾಡಬೇಕು ಫ್ರೆಂಡ್ಸ್. ನೀವು ಯಾರಾದರೂ ಇವತ್ತು ಶಾಪಿಂಗ್ ಮಾಡೋದಕ್ಕೆ ಹೋಗೋದಿದ್ರೆ ಚಿಕ್ಕಪೇಟೆಗೆ ಮತ್ತು ಮಾರ್ಕೆಟ್ಗೆ ಹೋಗಬೇಕು ಅಂದರೆ ತುಂಬ ಹುಷಾರಾಗಿ ಓಡಾಡಿ. ಯಾಕೆಂದರೆ ಒಬ್ಬರ ಮೇಲೆ ಒಬ್ಬರು ತಳ್ಕೊಂಡು ಬೀಳ್ತಾ ಇದ್ದಾರೆ, ಅಷ್ಟು ಜನ ಇದ್ದಾರೆ. ಫಿಶ್ ಮಾರ್ಕೆಟಲ್ಲೂ ಆ ಥರ ಇರಲ್ಲ, ಅಷ್ಟು ಜನ. ನಮಗಂತೂ ಹೋಗೋದಕ್ಕೆ ಆಗಲಿಲ್ಲ ಒಳಗಡೆಗೆ, ಮಾರ್ಕೆಟ್ ಒಳಗಡೆ ಏನು ಹೂ ಮಾರ್ಕೆಟ್ ಒಳಗಡೆಗೆ ಹೋಗೋದಕ್ಕೆ ಆಗಲಿಲ್ಲ, ಅಷ್ಟು ಜನ ಇದ್ದರು. ಈ ಕಡೆ ಎಲ್ಲ ಸ್ವಲ್ಪ ಪರವಾಗಿಲ್ಲ, ಆರಾಮ್ಸೆ ಸ್ಯಾರೀಸ್ ಎಲ್ಲ ಮತ್ತು ಜರ್ಮನ್ ಸಿಲ್ವರು ಈ ಥರದ್ದೆಲ್ಲ. ರಾಜ್ ಮಾರ್ಕೆಟಲ್ಲಿ ಪರವಾಗಿಲ್ಲ, ಓಡಾಡ್ಕೊಂಡು ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಸೀರೆಗಳು ನೋಡಿ ತುಂಬಾ ಚೆನ್ನಾಗಿದೆ. ನಮಗಂತೂ ಒಂದಕ್ಕಿಂತ ಒಂದು ಇಷ್ಟ ಆಯಿತು. ಎಲ್ಲನೂ ತಗೋಬಿಡೋಣ ಅನ್ನೋ ಥರ ಇತ್ತು ಅಲ್ಲಿ. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಲಕ್ಷ್ಮಿದು ಫೇಸ್ ಬಂದು ಎಷ್ಟು ಚೆನ್ನಾಗಿದೆ ಅಲ್ಲ. ಕಲರ್ ಮಾಡಿಟ್ಟಿದ್ದಾರೆ, ಡೆಕೋರೇಷನ್ ಕೂಡ ಮಾಡಿಟ್ಟಿದ್ದಾರೆ. ಇದು ಒಂದು 1200 ಸಮಥಿಂಗ್ ಇತ್ತು ಇದೆಲ್ಲ. ಇದೆಲ್ಲ ಬಂದು ಸುದರ್ಶನ್ ಸಿಲ್ಕು ಮತ್ತು ಕುಬೇರನ್ ಸಿಲ್ಕಲ್ಲಿ ಹೋಗ್ತೀವಿ, ಅದು ರೋಡಲ್ಲಿ ಇಟ್ಟಿದ್ದು. ಇಲ್ಲಿ ರಿಷಬ್ ಮಾರ್ಕೆಟಿಂಗ್ ಅಂತ ಇದೆಲ್ಲ ಜರ್ಮನ್ ಸಿಲ್ವರ್. ಇಲ್ಲಿ ಜರ್ಮನ್ ಸಿಲ್ವರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ತುಂಬ ಫ್ರೆಂಡ್ಸ್, ಆದ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಥ್ಯಾಂಕ್ ಯು.